ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸೌಜನ್ಯಾಳನ್ನ ಕೊಂದು ಮುಗಿಸಿದ್ದು ಯಾರು? ಇದನ್ನ ಯಾರು ಯಾರಿಗೆ ಹೇಳದೇ ಇದ್ರೂ ಅದು ಎಲ್ರಿಗೂ ಗೊತ್ತು. ಆದ್ರೆ ಅದರಲ್ಲಿ ತಗ್ಲಾಕಿಕೊಂಡವನು ಮಾತ್ರ ಬೇರೆಯವನು. ಅಷ್ಟಕ್ಕೂ ಆತನನ್ನೇ ಇದರಲ್ಲಿ ಯಾಕೆ ಫಿಟ್ ಮಾಡಿದ್ರು? ಆತ ಹೇಗೆ ಇವರ ಕೈಗೆ ಸಿಕ್ಕಿಬಿದ್ದ? ಆತ ಅನುಭವಿಸಿದ್ದ ಯಾತನೆ ಎಂಥದ್ದು? ಅವರ ಕುಟುಂಬಕ್ಕೆ ಎಂತಹ ದುರ್ಗತಿ ಬಂತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಧರ್ಮಸ್ಥಳದಲ್ಲಿ ಕರ್ಮ ಮಾಡೋರು ಯಾರು? ಅದರಿಂದ ನರಳೋರು ಮತ್ಯಾರು? ಒಂದ್ ಕಡೆ ಸತ್ತು ಮಣ್ಣಲ್ಲಿ ಮಣ್ಣಾದವರು ಮತ್ಯಾರು? ಇಲ್ಲಿಯವರೆಗೂ ಆಗಿರೋದೇ ಇದು. ಒಂದೊಂದು ಕಥೆಗಳ ವ್ಯಥೆಗಳನ್ನ ಕೇಳಿದ್ರೆ ಇಲ್ಲಿ ನೆಲೆಯಾಗಿರೋ ಮಂಜುನಾಥ ಯಾವತ್ತೂ ಇವರಿಗೆಲ್ಲ ಶಿಕ್ಷೆ ಕೊಡೋದು ಅನ್ಸುತ್ತೆ. ಅಷ್ಟಕ್ಕೂ ಅವರ ದುಷ್ಕೃತ್ಯಗಳಿಗೆ ಯಾವತ್ತೋ ಕಡಿವಾಣ ಹಾಕ್ಬೋದಿತ್ತು, ಎಂದೋ ಅವರ ಹೆಡೆಮುರಿ ಕಟ್ಟಬಹುದಿತ್ತು. ಆದ್ರೆ ಪೊಲೀಸ್ ವ್ಯವಸ್ಥೆ, ಕಾರ್ಯಾಂಗ ವ್ಯವಸ್ಥೆ ಇದನ್ನ ಮಾಡಲೇ ಇಲ್ಲ. ಬೇಸರದ ಸಂಗತಿ ಅಂದ್ರೆ ಈಗಲೂ ಮಾಡ್ತಾನೇ ಇಲ್ಲ. ಇವತ್ತು ನಾವು ಹೇಳೋಕೆ ಹೊರಟಿರೋದು ಅದನ್ನೇ. ಆ ಪುಣ್ಯಾತ್ಮರು ನಡೆಸಿದ ಕೃತ್ಯಗಳನ್ನ ಕಣ್ಣಾರೆ ಕಂಡವರು, ಕಾಣದೇ ಇದ್ದವರು ಸಾಕಷ್ಟು ನೋವುಗಳನ್ನ ಅನುಭವಿಸಿದ್ದಾರಂತೆ. ಎಷ್ಟೋ ಮಂದಿ ಈ ಜಗತ್ತನ್ನೇ ಬಿಟ್ಟು ಹೋಗಿದ್ದಾರಂತೆ. ಅವರು ಹೇಗೆ ಸತ್ತರು, ಅವರನ್ನ ಕೊಂದವರು ಯಾರು ಅನ್ನೋದು ಇವತ್ತಿಗೂ ನಿಗೂಢ. ಅವುಗಳಲ್ಲಿ ಎಷ್ಟೋ ಜನರದ್ದು ಪೊಲೀಸರ ಫೈಲ್ಗಳಲ್ಲಿ ಅಸಹಜ ಸಾವು ಅನ್ಸ್ಕೊಂಡು ಗೆದ್ದಲು ಹಿಡಿದಿವೆ ಅನ್ನೋ ಆರೋಪಗಳು ಇವೆ. ಜನರ ಅಂತಹ ಆಪಾದನೆಗಳನ್ನೆಲ್ಲ ಆಧಾರವಾಗಿ ಇಟ್ಕೊಂಡು ಮಾತಾಡೋಕೆ ನಾವಿವತ್ತು ನಿಮ್ಮ ಮುಂದೆ ಬಂದಿದ್ದೇವೆ. ವೀಕ್ಷಕರೇ, ಸೌಜನ್ಯ ಪ್ರಕರಣ ಯಾರಿಗೆ ಗೊತ್ತಿಲ್ಲ ಹೇಳಿ? ಈ ದುಷ್ಕೃತ್ಯ ಇದನ್ನ ಮಾಡಿದ್ದು ಯಾರು ಅಂತಾನೂ ಗೊತ್ತಿದೆ. ಆದ್ರೆ ಇವತ್ತಿಗೂ ಅವರು ಆರಾಮವಾಗಿ ಓಡಾಡ್ಕೊಂಡಿದ್ದಾರೆ. ಆದ್ರೆ ಇದಕ್ಕೆ ಸಾಕ್ಷಿಯಾಗಿದ್ದ ಅನೇಕರು ಬಲಿಯಾಗಿದ್ದಾರಂತೆ. ಇದನ್ನ ಕೇಳಿದ್ರೆ ಹೇಗನ್ಸುತ್ತೆ ಅಲ್ವಾ? ಯಾರೋ ಹೆತ್ತ ಮಕ್ಕಳು ಸತ್ತಿದ್ದಾರಂತೆ, ಇನ್ಯಾರೋ ಈ ವಿಷಯ ಗೊತ್ತಿದ್ದವರು ಇಲ್ಲಿ ಬಲಿಯಾಗಿದ್ದಾರಂತೆ. ಈಗ ಈ ಪ್ರಕರಣದಲ್ಲಿ ತಗ್ಲಾಕಿಕೊಂಡಿದ್ದು ಯಾರು ಅಂದ್ರೆ ಸಂತೋಷ್ ರಾವ್. ಸಂತೋಷ್ ರಾವ್ನನ್ನ ಕಂಡವರು, ಆತನ ಬಗ್ಗೆ ಗೊತ್ತಿರೋರು ಸಂತೋಷ್ ಹೀಗೆ ಮಾಡಿದ್ದ ಅಂತ ಕೇಳ್ತಾ ಇದ್ರು. ಯಾಕೆಂದ್ರೆ ಆತನ ಹಾವಭಾವವೇ ಹಾಗಿತ್ತು. ಪೊಲೀಸರು ಈತನನ್ನ ಕರ್ಕೊಂಡು ಬಂದು ಇದರಲ್ಲಿ ಫಿಟ್ ಮಾಡಿಸಿದ್ರು ಅನ್ನೋರು ಇದ್ದಾರೆ. ಯಾಕೆ ಗೊತ್ತಾ? ಸೌಜನ್ಯ ಕೇಸ್ ಆಗಿದ್ದು 9ನೇ ತಾರೀಕು, ಸಂತೋಷ್ ರಾವ್ ಬಂಧನವಾಗಿದ್ದು 11ನೇ ತಾರೀಕು, ಅಂದ್ರೆ 2 ದಿನ ಆದ್ಮೇಲೆ. ಅಂದ್ರೆ ಕೃತ್ಯ ಎಸಗಿದ ಆತ ಎಲ್ಲೂ ಓಡಿ ಹೋಗದೆ ಅಲ್ಲೇ ಇದ್ದ ಅನ್ನೋದು. ಇನ್ನು ಈತ ಸಾಕ್ಷಿ ಸಿಗದಂತೆ ಏನೆಲ್ಲ ಮಾಡಬೇಕೋ ಅದೆಲ್ಲವನ್ನೂ ಮಾಡಿದ್ದ ಅಂತ ಹೇಳ್ತಾರೆ. ಅಂದ್ರೆ ಸೌಜನ್ಯಾಳ ಖಾಸಗಿ ಅಂಗಕ್ಕೆ ಮಣ್ಣು ತುಂಬಿದ್ದ ಅಂತೆಲ್ಲ ಹೇಳ್ತಾರೆ. ಒಂದ್ ವೇಳೆ ಈತನೇ ಈ ಕೃತ್ಯ ಮಾಡಿದ್ದಿದ್ರೆ ಅದರ ಸ್ಯಾಂಪಲ್ ಅನ್ನ ಯಾಕೆ ಅವತ್ತಿನ ತನಿಖಾಧಿಕಾರಿ ವಿಳಂಬವಾಗಿ ಕಳಿಸಿದ ಅನ್ನೋದು ಇಲ್ಲಿ ಜನರನ್ನ ಕಾಡ್ತಿರೋ ಅನುಮಾನ. ಇನ್ನು ಸಂತೋಷ್ ರಾವ್ ಬಳಿ ಪೊಲೀಸರು ವಶಪಡಿಸಿಕೊಂಡಿದ್ದು ಒಂದು ಜಪಮಾಲೆ, ಒಂದು ವಿಷ್ಣು ಸಹಸ್ರನಾಮದ ಪುಸ್ತಕವಂತೆ. ಇಂಥವನು ಈ ಕೃತ್ಯ ಮಾಡಿದ್ದ ಅನ್ನೋದೇ ಶಂಕೆ. ಮತ್ತೊಂದು ವಿಚಾರ ಅಂದ್ರೆ, ಈತನನ್ನ ನೋಡಿದವರು ಹೇಳೋದೇನು ಅಂದ್ರೆ ಈತ ಅಷ್ಟೊಂದು ಖತರ್ನಾಕ್ ಅಲ್ಲ ಅಂತ. ಹಾಗಿದ್ರೆ ಈ ಸಂತೋಷ್ ರಾವ್ ಯಾರು ಏನು ಅಂತ ನೋಡಿದ್ರೆ ಒಂದು ಕರುಣಾಜನಕ ಕತೆ ತೆರೆದುಕೊಳ್ಳುತ್ತೆ. ಇಲ್ಲಿ ವಿಪರ್ಯಾಸ ಅಂದ್ರೆ ಧರ್ಮಸ್ಥಳದಲ್ಲಿ ಇಂಥದ್ದೊಂದು ಘನಘೋರ ಕರ್ಮಕಾಂಡ ಆಗಿರೋದೇ ಸಂತೋಷ್ ರಾವ್ಗೆ ಒಂಚೂರು ಗೊತ್ತಿರಲಿಲ್ವಂತೆ. ಕೆಲವರು ಹೇಳುವಂತೆ ಸಂತೋಷ್ ರಾವ್ ಭಾಗಶಃ ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇದ್ದಂತೆ. ಈತನನ್ನೇ ಅತ್ಯಾಚಾರಿ, ಕೊಲೆಗಡಕನೆಂದು ಹಸಿ ಸುಳ್ಳು ಕೇಸು ಹಾಕಿ ಚಿತ್ರಹಿಂಸೆ ಕೊಟ್ಟು ಕಾಡಿದ ಲೋಕಲ್ ಸಿಐಡಿ ಹಾಗೂ ಸಿಬಿಐ ಪೊಲೀಸರು ಈತನನ್ನೇ ಫಿಟ್ ಮಾಡಿ ಬಿಟ್ರಂತೆ. ಇರ್ಲಿ ಪಾಪ, ಅವರಿಗೆ ಅದ್ಯಾರ ಒತ್ತಡ ಇತ್ತೋ ಏನೋ, ಇಂಥದ್ದೊಂದು ಮಣ್ಣು ಮುಕ್ಕೋ ಕೆಲಸ ಮಾಡಿಬಿಟ್ರು ಅಂತಾನೆ ಅಂದ್ಕೊಳ್ಳೋಣ. ಆದ್ರೆ ಇದರಿಂದ ಸಂತೋಷ್ ರಾವ್ ಕುಟುಂಬ ಯಾವ ರೀತಿಯ ಯಾತನೆ ಅನುಭವಿಸ್ತು ಅನ್ನೋದನ್ನ ಕೇಳಿದ್ರೆ ಅಯ್ಯೋ ಅನ್ಸುತ್ತೆ. ಸಂತೋಷ್ ರಾವ್ ತಂದೆ ನಿವೃತ್ತ ಶಿಕ್ಷಕರು. ಇವರಿಗೆ 4 ಮಕ್ಕಳಿದ್ರು. ಅವರಲ್ಲಿ 3ನೇಯವನೇ ಈ ಸಂತೋಷ್ ರಾವ್. ಈತ ಏನು ಖಾಲಿ ಪೀಲಿ ಅಲ್ಲ, ಡಿಪ್ಲೊಮಾ ಮಾಡ್ಕೊಂಡಿದ್ದ. ಆದ್ರೆ ಯಾವ ಕಾರಣಕ್ಕೋ ಏನೋ ಸಂತೋಷ್ಗೆ ಮಾನಸಿಕ ಸಮಸ್ಯೆ ಶುರುವಾಯಿತು. ವರ್ಷಾನುಗಂಟಲೆ ಶಿವಮೊಗ್ಗದ ಮನೋರೋಗ ತಜ್ಞ ವೈದ್ಯರೊಬ್ಬರಲ್ಲಿ ಚಿಕಿತ್ಸೆ ಕೊಡಿಸಲಾಗಿತ್ತು. ವಿದ್ಯೆಗೆ ತಕ್ಕ ಉದ್ಯೋಗ ಸಿಗದ ಬೇಸರವೂ ಈತನಿಗೆ ಇತ್ತು. ಚಿಕಿತ್ಸೆಯಿಂದ ಸ್ವಲ್ಪ ಸುಧಾರಿಸಿಕೊಂಡ ಸಂತೋಷ್ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದ. ಅವತ್ತು
ಅಂದ್ರೆ ಸೌಜನ್ಯ ನಾಪತ್ತೆಯಾದ ದಿನ ಸಂತೋಷ್ ಶೃಂಗೇರಿಯಲ್ಲಿದ್ದ. ಶೃಂಗೇರಿಯ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ದ. ಸಂತೋಷ್ ಆಧ್ಯಾತ್ಮದ ಕಡೆ ಆಕರ್ಷಿತನಾಗಿದ್ದ. ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದ. ಹಾಗೆ ಕೈಗೆ ಒಂದಿಷ್ಟು ದುಡ್ಡು ಬರ್ತಾ ಇದ್ದಂತೆ ಅದನ್ನ ಮೋಜು ಮಸ್ತಿ ಮಾಡಿ ಕಳೀತಾ ಇರಲಿಲ್ಲ. ಬದಲಿಗೆ ಧಾರ್ಮಿಕ ಕೇಂದ್ರಗಳನ್ನ ಸುತ್ತಾಡ್ತಾ ಇದ್ದಂತೆ. ಈತನ ಗ್ರಹಚಾರವೋ ಏನೋ, ಸೌಜನ್ಯ ಮೃತದೇಹ ಸಿಕ್ಕಿದ್ದ 2ನೇ ದಿನ ಮುಂಜಾನೆ ಶೃಂಗೇರಿಯಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದ. ಅಲ್ಲಿ ದೇವರ ದರ್ಶನ ಮುಗಿಸಿ ಸಂಜೆ ಹೊತ್ತಿಗೆ ಧರ್ಮಸ್ಥಳ ತಲುಪಿದ್ದ. ರಾತ್ರಿ ಉಳಿದುಕೊಳ್ಳೋಕೆ ರೂಮ್ಗಾಗಿ ಹುಡುಕಾಡಿದ್ದ. ಆದರೆ ಯಾತ್ರಿಕರು ಹೆಚ್ಚಾಗಿ ಇದ್ದಿದ್ರಿಂದ ರೂಮ್ ಸಿಗ್ಲಿಲ್ಲ. ರೂಮ್ಗಾಗಿ ಓಡಾಡಿ ಸುಸ್ತಾಗಿತ್ತು. ಇದರಿಂದ ಸಂತೋಷ್ ಗೊಮ್ಮಟಗಿರಿಯ ಮೆಟ್ಟಿಲುಗಳ ಮೇಲೆ ಬಂದು ಕುಳಿತಿದ್ದ. ಆಗ ಅದೆಲ್ಲಿಂದ ಬಂದ್ರೋ ಏನೋ, ಅವರ ಕಡೆಯವರು ಸಂತೋಷ್ ಮೇಲೆ ಮುಗಿಬಿದ್ದು ಹಲ್ಲೆ ಮಾಡಿದ್ರು. ಈತನೇ ಸೌಜನ್ಯಾಳ ರೇಪ್ ಮರ್ಡರ್ ಮಾಡಿದ್ದಾನೆ ಅಂತ ಪೊಲೀಸರಿಗೆ ಕರೆ ಮಾಡಿದ್ರು. ಅಷ್ಟಕ್ಕೂ ಈತನೇ ಈ ಕೃತ್ಯ ಮಾಡಿದ್ದು ಈತನೇ ಅಂತ ಅವರಿಗೆ ಹೇಳಿದ್ದಾದ್ರು ಯಾರೂ ಇಲ್ಲ. ಆದ್ರೆ ಅವತ್ತಿನ ಮಟ್ಟಕ್ಕೆ ಪೊಲೀಸರ ಮೇಲೆ ಒತ್ತಡ ಇತ್ತು. ಇದನ್ನ ನಡೆಸಿದವರನ್ನ ರಕ್ಷಣೆ ಮಾಡಬೇಕಿತ್ತು. ಬದಲಿಗೆ ಇದಕ್ಕೆ ಬಲುಪಶುವಾಗಿದ್ದೇ ಈ ಸಂತೋಷ್ ರಾವ್ ಅಂತ ಇವತ್ತಿಗೂ ಹೇಳಲಾಗತ್ತೆ. ಈತನನ್ನ ಠಾಣೆಗೆ ಕರೆದುಕೊಂಡು ಬರುವ ಹೊತ್ತಿಗಾಗ್ಲೇ ಅವರ ಕಡೆಯವರು ಹೊಡೆದು ಹಣ್ಣುಗಾಯಿ ನೀರ್ಗಾಯಿ ಮಾಡಿರ್ತಾರೆ. ಇದರಿಂದ ಸಂತೋಷ್ ನಿತ್ರಾಣನಾಗಿರ್ತಾನೆ. ಸಂತೋಷ್ನನ್ನ ಎತ್ತಾಕೊಂಡು ಬರೋ ಬೆಳ್ತಂಗಡಿ ಪೊಲೀಸರು ಠಾಣೆಯಲ್ಲಿ ಹೊಡೆದು ಬಡಿದು ಸೌಜನ್ಯಾಳ ಅತ್ಯಾಚಾರ ಮಾಡಿ ಕೊಲೆ ಮಾಡಿರೋದಾಗಿ ಒಪ್ಪಿಕೊಳ್ಳುವಂತೆ ಬಲವಂತ ಮಾಡ್ತಾರಂತೆ. ಈ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಅಂದ್ರೂ ಪೊಲೀಸರು ಹೊಡೆದು ಬಡಿದು ಈ ಪ್ರಕರಣದಲ್ಲಿ ಫಿಟ್ ಮಾಡಿದ್ರು ಅಂತಾರೆ. ಸಂತೋಷ್ ಇದಕ್ಕೂ ನನಗೂ ಸಂಬಂಧ ಇಲ್ಲ, ಬಿಟ್ಟು ಬಿಡಿ ಅಂತ ಪರಿಪರಿಯಾಗಿ ಕೇಳ್ಕೊಂಡ್ರು ಪೊಲೀಸರು ಬಿಡ್ಲಿಲ್ವಂತೆ. ಬಳಿಕ ಏನಾಗುತ್ತೆ ಅಂದ್ರೆ ಈತನನ್ನ ಕಾರ್ಕಳ ಠಾಣೆಗೆ ಕರೆದುಕೊಂಡು ಬರಲಾಗತ್ತೆ. ಆಗ ಸಂತೋಷ್ ರಾವ್ ತಂದೆ ಸುಧಾಕರ್ ರಾವ್ ಮಗನನ್ನ ನೋಡೋಕೆ ಓಡಿ ಬರ್ತಾರೆ. ಆದ್ರೆ ಠಾಣೆಯಲ್ಲಿ ತನ್ನೆದುರಲ್ಲೇ ಪೊಲೀಸರು ಮಗನನ್ನ ಹಿಂಸಿಸುವುದು ನೋಡಲಾಗದೆ ಮನೆಗೆ ಓಡಿ ಬರ್ತಾರೆ. ಆದ್ರೆ ರಾತ್ರಿ ಏನಾಗುತ್ತೆ ಅಂದ್ರೆ ಸುಧಾಕರ್ ರಾವ್ ಮನೆಗೆ ಒಂದು ಫೋನ್ ಬರುತ್ತೆ. ಗಾಬರಿಯಿಂದಲೇ ಸುಧಾಕರ್ ರಾವ್ ಫೋನ್ ರಿಸೀವ್ ಮಾಡ್ತಾರೆ. ಅಷ್ಟಕ್ಕೂ ಆ ತಡರಾತ್ರಿ ಫೋನ್ ಮಾಡಿದ್ದು ಕಾರ್ಕಳ ಪೊಲೀಸರು. ಫೋನ್ ಮಾಡಿದ ಅವರು ಸಂತೋಷ್ ವಿಪರೀತ ಗಲಾಟೆ ಮಾಡ್ತಾ ಇದ್ದಾನೆ, ಬನ್ನಿ ಅಂತಾರೆ. ಸುಧಾಕರ್ ರಾವ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿ ಒಬ್ಬರು ಸಂತೋಷ್ ತಲೆಯನ್ನ ಗೋಡೆಗೆ ಚಚ್ಚುತ್ತಾ ತಪ್ಪೊಪ್ಪಿಕೋ, ಇಲ್ಲದಿದ್ದರೆ ನಿನ್ನ ತಂದೆ ಮತ್ತು ಅಣ್ಣ ತಮ್ಮಂದಿರನ್ನ ಪ್ರಕರಣದಲ್ಲಿ ಸೇರಿಸಬೇಕಾಗುತ್ತೆ ಅಂತ ಇದ್ರಂತೆ. ಇದನ್ನ ನೋಡಿದ ಆ ತಂದೆಯ ಮನಸ್ಸು ಹೇಗಾಗಿರ್ಬೇಡ ಹೇಳಿ. ಈ ವೇಳೆ ಏನಾಯ್ತು ಅಂದ್ರೆ ತಂದೆಯನ್ನ ನೋಡ್ತಾ ಇದ್ದಂತೆ ಸಂತೋಷ್, ಅಪ್ಪ ನಾನು ತಪ್ಪೊಪ್ಕೊಂಡ್ಬಿಡ್ತೀನಿ, ಇಲ್ಲ ಅಂದ್ರೆ ಪೊಲೀಸರು ನನ್ನನ್ನ ಕೊಂದು ಬಿಡ್ತಾರೆ ಅಂತ ಹೇಳ್ತಾನಂತೆ. ಆಗ ನೀನು ಮಾಡದ ತಪ್ಪನ್ನ ಯಾಕೆ ಒಪ್ಕೊಳ್ಬೇಡ ಅಂತ ಸುಧಾಕರ್ ರಾವ್ ಹೇಳ್ತಾರೆ. ಆಗ ಸಂತೋಷ್ ರಾವ್, ಇಲ್ಲ ನಾನು ಸತ್ತರೂ ಸರಿ, ನಿಮ್ಗೇನು ಆಗ್ಬಾರ್ದು, ಮನೆಯವ್ರಿಗೂ ತೊಂದರೆ ಆಗ್ಬಾರ್ದು ಅಂತ ಸಂತೋಷ್ ರಾವ್ ಹೇಳಿದ್ದಂತೆ. ಈ ಪ್ರಕರಣದಲ್ಲಿ ಅವತ್ತಿನ ಪೊಲೀಸ್ನ ಹಿರಿಯ ಅಧಿಕಾರಿಯೊಬ್ರು ಇದನ್ನ ಗುತ್ತಿಗೆ ಪಡೆದುಕೊಂಡಂತೆ ಕೆಲಸ ಮಾಡಿದ್ರಂತೆ. ಪೊಲೀಸರ ಬೂಟೇಟು, ಲಾಠಿ ಹೊಡೆತ, ಹೀನಾಮಾನವಾದ ಬೈಗುಳ ಇವುಗಳಿಂದ ಹೈರಾಣಾಗಿ ಸಂತೋಷ್ ಮಾಡದ ಅಪರಾಧ ಮಾಡಿದ್ದಾನೆ ಅಂತ ಒಪ್ಕೊಂಡು ಜೈಲು ಸೇರಿದ್ದ. ಅತ್ತ ಸಂತೋಷ್ ಜೈಲು ಸೇರಿದ್ರೆ ಈತನ ಕುಟುಂಬಕ್ಕೆ ಯಮಯಾತನೆ ಶುರುವಾಗುತ್ತೆ. ಕುಟುಂಬಕ್ಕೆ ಒಂದು ರೀತಿಯಲ್ಲಿ ಸಾಮಾಜಿಕ ಬಹಿಷ್ಕಾರ ಹಾಕಲಾಗುತ್ತೆ. ಹಂತ ಹಂತವಾಗಿ ಸಂತೋಷ್ ಮತ್ತವರ ಕುಟುಂಬದ ಬದುಕು ಅಕ್ಷರಶಃ ನರಕವಾಗುತ್ತೆ. ಸುತ್ತಮುತ್ತಲಿನಲ್ಲಿ ಸುಧಾಕರ್ ರಾವ್ ಸಂಸಾರಕ್ಕೆ ಮರ್ಯಾದೆ ಇಲ್ಲದಂತಾಗುತ್ತೆ. ಹೊರಗಡೆ ಓಡಾಡೋದಕ್ಕೆ ಕಷ್ಟವಾಗ್ಬಿಡುತ್ತೆ. ಬಂಧುಗಳು ದೂರವಾಗ್ಬಿಡ್ತಾರೆ. ಪರಿಚಯಸ್ಥರು ಮುಖ ತಿರುಗಿಸ್ಕೊಂಡು ಹೋಗಲಾರಂಭಿಸ್ತಾರೆ. ಸಂತೋಷ್ ಅಣ್ಣ ಮತ್ತು ತಮ್ಮನಿಗೆ 38ರಿಂದ 40 ವರ್ಷವಾದರೂ ಮದುವೆಗೆ ಹೆಣ್ಣು ಸಿಗದಂತಾಗುತ್ತೆ. ಇನ್ನು ಹೆತ್ತ ಕರುಳಿನ ಕತೆ ಹೇಳೋದೇ ಬೇಡ. ಸಂತೋಷ್ ತಾಯಿ ಪುತ್ರ ಶೋಕದಿಂದ ಹಾಸಿಗೆ ಹಿಡಿದು ಬಿಡ್ತಾರೆ. ಮಗನ ಭೇಟಿಗೆ ಅವಕಾಶ ಕಲ್ಪಿಸುವಂತೆ ಪದೇ ಪದೇ ಅರ್ಜಿ ಹಾಕಿದ್ರೂ ಆ ತಾಯಿಯ ಮನವಿಯನ್ನ ನ್ಯಾಯಾಲಯ ಪುರಸ್ಕರಿಸಲಿಲ್ಲ. ಕೊರಗಿ ಮಗನಿಗಾಗಿ ಹಂಬಲಿಸಿ ಸಂತೋಷ್ ತಾಯಿ ಒಂದು ದಿನ ನಿಧನರಾಗ್ತಾರೆ. ಇನ್ನು ಸಂತೋಷ್ನ ಹಿರಿಯ ಅಣ್ಣನ ಪತ್ನಿ ತವರು ಮನೆ ಸೇರ್ಕೊಳ್ತಾರೆ. ಒಂದು ವೇಳೆ ಬಂದ್ರೆ ತಮಗಿರೋ ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ತೊಂದರೆಯಾಗುತ್ತೆ ಅಂತ ತಂದೆ ಮನೆಯಲ್ಲೇ ಉಳಿದುಕೊಂಡು ಬಿಡ್ತಾರೆ. ಮನೆಯಲ್ಲಿ ಅಡಿಗೆ ಮಾಡಲು ಯಾರೂ ಇಲ್ಲ. ಗಂಡು ಮಕ್ಕಳು ಬೆಳಗ್ಗೆ ಕೆಲಸಕ್ಕೆ ಹೋಗುವಾಗ ಒಂದಿಷ್ಟು ಬೇಯಿಸಿಟ್ಟು ಹೋಗ್ತಾ ಇದ್ರು.
ಸುಧಾಕರ್ ಒಬ್ಬರೇ ಮನೆಯಲ್ಲಿ ಯಾವಾಗ ಏನಾಗುತ್ತೋ, ಯಾರು ಬಂದು ಏನ್ ಮಾಡ್ತಾರೋ ಅನ್ನೋ ಭಯದಲ್ಲೇ ಇರ್ತಿದ್ರು. ಮುಂದೆ ಏನಾಯ್ತು ಅಂತ ನೋಡಿದ್ರೆ ಸಂತೋಷ್ ಹಾಗೂ ಆತನ ಮನೆಯವರ ಪರಿಸ್ಥಿತಿ ಮತ್ತಷ್ಟು ಚಿಂತಾಜನಕ ಆಗೋಯ್ತು. ಕೋರ್ಟು ಕಚೇರಿ ಅಂತ ಅಲೆದು ಹಣಕಾಸು ಎಲ್ಲವನ್ನ ಕಳೆದುಕೊಳ್ತಾರೆ. ಹೀಗೆ 5 ವರ್ಷ ಜೈಲಲ್ಲಿ ಕಳೆದ ಸಂತೋಷ್ಗೆ 2017ರಲ್ಲಿ ಜಾಮೀನು ಸಿಕ್ತು. ನಂತರ ನಿರ್ದೋಷಿ ಎಂದು ಸಿಬಿಐ ನ್ಯಾಯಾಲಯ ಘೋಷಣೆ ಮಾಡಿತು. ಆದ್ರೂ ತಾಯಿ ಇಲ್ಲದ ಮನೆಗೆ ಬಾರಲು ಸಂತೋಷ್ಗೆ ಮನಸ್ಸಾಗ್ತಾ ಇರಲಿಲ್ಲ. ಅದ್ಯಾವುದೋ ಸಣ್ಣದೊಂದು ದೇವಾಲಯದಲ್ಲಿ ಪೂಜೆ ಸ್ವಚ್ಛತೆಗೆ ನೆರವಾಗುತ್ತಾ ಭಜನೆ ಧ್ಯಾನ ಮಾಡುತ್ತಾ ಸಂತೋಷ್ ಕಾಲ ಕಳೆಯುತ್ತಿದ್ದಾನಂತೆ. ಅಷ್ಟೇ ಅಲ್ಲ, ಅವತ್ತು ಪೊಲೀಸರು ಹೊಡೆದು ಬಡೆದು ಮಾಡಿದ್ರಿಂದ ಇವತ್ತಿಗೂ ಸಂತೋಷ್ ಕಾಲು ನೋವು, ಹೊಟ್ಟೆ ನೋವು, ಮೂಳೆಗಳ ನೋವಿನಿಂದ ಬಳಲ್ತಾ ಇದ್ದಾರಂತೆ. ಇದನ್ನ ನೋಡಿಯೂ ಶಾಸಕರು ಸಂಸದರು ಏನೂ ಗೊತ್ತಿಲ್ಲದಂತೆ ಇದ್ದಾರೆ ಅನ್ನೋ ಆರೋಪವಿದೆ. ಇನ್ನು ಸಂತೋಷ್ ರಾವ್ ಅರೆಸ್ಟ್ ಆದಾಗ ಅವರ ಮನೆಯವರು ನಮ್ಮ ಮಗ ನಿರಪರಾಧಿ ಅಂತ ಪರಿಪರಿಯಾಗಿ ಕೇಳ್ಕೊಂಡ್ರು. ಪೊಲೀಸರು ಬಿಡದೆ ಕೇಸ್ ಜಡ್ದು ಒಳಗೆ ತಳ್ಳಿದ್ರು. ಕೇವಲ ಸಂತೋಷ್ ಮನೆಯವರು ಮಾತ್ರವಲ್ಲ, ಸೌಜನ್ಯಾಳ ಮನೆಯವರು ಕೂಡ ಈ ವಿಚಾರದಲ್ಲಿ ನಮಗೆ ನಂಬಿಕೆ ಇಲ್ಲ, ಆರೋಪಿಗಳು ಬೇರೆಯವರೇ ಇದ್ದಂತಿದೆ, ಅದರ ಬಗ್ಗೆ ಸೂಕ್ತ ತನಿಖೆ ಆಗಲಿ ಅಂತ ಒತ್ತಾಯ ಮಾಡಿದ್ರು. ಆದರೆ ಅದಾಗಲಿಲ್ಲ. ಇನ್ನು ಈ ಪ್ರಕರಣದಲ್ಲಿ ಸಂತೋಷ್ ರಾವ್ಗೆ ಸಿಬಿಐ ಕೋರ್ಟ್ ಕ್ಲೀನ್ ಚಿಟ್ ನೀಡಿತು. ಆಗ ಇದೇ ಸೌಜನ್ಯ ತಾಯಿ ಒಂದು ಒತ್ತಾಯ ಮಾಡಿದ್ರು. ಸಂತೋಷ್ ರಾವ್ ದೋಷಮುಕ್ತ ಅಂತ ತೀರ್ಪು ಬಂದಿದೆ, ಆದ್ರೆ ಆರೋಪಿಗಳು ಯಾರು ಅನ್ನೋದ್ರ ಬಗ್ಗೆ ಸಿಬಿಐ ತನಿಖೆ ಮಾಡಿ ನ್ಯಾಯ ಕೊಡಿಸ್ಲಿ ಅಂತ ಕೇಳಿದ್ರು. ಇದನ್ನ ಕೇಳಲೇಬೇಕು ತಾನೆ. ಇಲ್ಲಿ ಸೌಜನ್ಯ ಕುಟುಂಬದವರು ಒಂದಷ್ಟು ಮಂದಿಯ ಹೆಸರು ಕೊಟ್ಟು ತನಿಖೆಗೆ ಆಗ್ರಹ ಮಾಡಿದ್ರು. ಆದ್ರೆ ಅವರ ತನಿಖೆಗೆ ಅವರು ನ್ಯಾಯಾಲಯದಿಂದ ತಡೆ ತಂದ್ರು. ಈ ಪ್ರಕರಣದಲ್ಲಿ ಅವರು ಇಲ್ದಿದ್ರೆ ತಡೆಯಾಜ್ಞೆ ಯಾಕೆ ತಂದಿತ್ತು? ಅವರ ತನಿಖೆ ಆಗ್ಬೇಕು ಅಂತಾನು ಸೌಜನ್ಯಳ ಮನೆಯವರು ಒತ್ತಾಯ ಮಾಡಿದ್ರು. ಆದ್ರೆ ಅದು ಇದುವರೆಗೂ ಆಗ್ಲೇ ಇಲ್ಲ. ಇಲ್ಲಿ ನಿಮ್ಗೆ ಮತ್ತೊಂದು ವಿಚಾರ ಹೇಳಬೇಕು. ಅದೇನೆಂದ್ರೆ, ಈ ಕೃತ್ಯಕ್ಕೆ ಮೂಲ ಕಾರಣರಾದವರು ಕೆಲ ಸಾಕ್ಷಿಗಳನ್ನ ಹುಟ್ಟು ಹಾಕಿದ್ರು, ಹಾಗೆ ಅವುಗಳನ್ನ ಮುಚ್ಚಿ ಹಾಕಿದ್ರು ಅಂತಾನು ಹೇಳಲಾಗುತ್ತೆ. ಹಾಗೆ ಅವರ ಅಟ್ಟಹಾಸವನ್ನ ಕಣ್ಣಾರೆ ಕಂಡಿದ್ದವರ ಕತೆಗೂ ಫುಲ್ ಸ್ಟಾಪ್ ಇಟ್ಟುಬಿಟ್ಟಿದ್ರಂತೆ. ಇದರಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂದ್ರೆ, ಒಂದು ಸಾಕ್ಷಿ ಎಲ್ಲೋ ಕೆಲಸ ಮಾಡಿಕೊಂಡು ಇರ್ತಾನೆ. ಆತನನ್ನ ಎಳೆತಂದು ಸೌಜನ್ಯ ಹಾಗೂ ಸಂತೋಷ್ ರಾವ್ ಇವರಿಬ್ರು ಒಟ್ಟಿಗೆ ಇರೋದನ್ನ ನಾನು ನೋಡಿದೆ ಅಂತ ಕೋರ್ಟ್ನಲ್ಲಿ ಸಾಕ್ಷಿ ಹೇಳುವಂತ ಒತ್ತಾಯ ಮಾಡಿದ್ರಂತೆ. ಆದ್ರೆ ಆತ ಒಪ್ಪದೇ ಇದ್ದಾಗ ಆತನಿಗೆ ಚಿತ್ರಹಿಂಸೆ ನೀಡಿ ಸಾಕ್ಷಿ ಹೇಳಿಸ್ತಾರೆ. ಆದ್ರೆ ಸ್ವಲ್ಪ ದಿನವಾದ ಮೇಲೆ ಆತ ಅಪಘಾತವಾದಂತೆ ಆಗಿ ಸತ್ತು ಹೋಗ್ತಾನೆ. ಆಗ ಮೂರನೇ ವ್ಯಕ್ತಿಯೊಬ್ಬ ಬಂದು ದೂರು ಕೊಡ್ತಾನೆ. ಆತ ಗಾಡಿಯನ್ನ ಸ್ಪೀಡ್ ಆಗಿ ಓಡಿಸ್ತಾ ಇದ್ದ, ಆಗ ಅಪಘಾತವಾಗಿ ಸತ್ತ ಅಂತ ದೂರಿನಲ್ಲಿ ಹೇಳ್ತಾನೆ. ಅಲ್ಲಿಗೆ ಒಂದು ಸಾಕ್ಷಿ ನೆಗೆದು ಬೀಳುತ್ತೆ. ಇನ್ನೊಂದು ಸಾಕ್ಷಿ ಅಂದ್ರೆ ರವಿ ಪೂಜಾರಿ. ಆತನ ಬಗ್ಗೆ ನಾವು ಈ ಹಿಂದೆ ಭೀಮನ ಸ್ಟೋರಿಯಲ್ಲಿ ಹೇಳಿದ್ವಿ. ನೀವು ಅದನ್ನ ನೋಡಿಲ್ಲ ಅಂದ್ರೆ ಅದನ್ನ ನೋಡಿ, ಆಗ ಸಂಪೂರ್ಣ ಅರ್ಥವಾಗತ್ತೆ. ಈ ರವಿ ಪೂಜಾರಿ ಸೌಜನ್ಯ ಕೇಸ್ನಲ್ಲಿ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಂತೆ. ಈತನಿಗೆ ಎಲ್ಲವೂ ಗೊತ್ತಿದ್ರಿಂದ 25,000 ರೂಪಾಯಿ ಕೊಟ್ಟು ಎಲ್ಲೂ ಬಾಯಿ ಬಿಡದಂತೆ ಎಚ್ಚರಿಕೆ ಕೊಡಲಾಗಿತ್ತಂತೆ. ಅವರಿಂದ ದುಡ್ಡು ತೆಗೆದುಕೊಂಡ ರವಿ ಪೂಜಾರಿ ಕಂಡ ಕಡೆ ತಾನು ಕಣ್ಣಾರೆ ಕಂಡಿದ್ದನ್ನ ಹೇಳ್ತಾ ಬರ್ತಾ ಇದ್ದಂತೆ. ಅದೊಂದು ದಿನ ಈತನು ಸತ್ತು ಹೋಗ್ತಾನೆ. ಅದು ಕೂಡ ಆತ್ಮಹತ್ಯೆ ಮಾಡಿಕೊಂಡ. ಆದ್ರೆ ಇದು ಆತ್ಮಹತ್ಯೆ ಅಂತ ನಮ್ಮವರು ನಂಬಿದ್ರು, ಇನ್ ಕೆಲವರು ಬಿಟ್ರು. ಇನ್ನು ಸೌಜನ್ಯಾಳನ್ನ ಎಳೆದುಕೊಂಡು ಹೋಗುವಾಗ ಒಬ್ಬ ಮಹಿಳೆ ನೋಡಿರ್ತಾಳೆ. ಆಕೆ ಯಾರು ಎಳೆದುಕೊಂಡು ಹೋದ್ರು ಅನ್ನೋದನ್ನ ನಾನು ನೋಡಿದ್ದೀನಿ ಅಂತ ಹೇಳ್ತಾ ಇರ್ತಾಳಂತೆ. ಅದೊಂದು ದಿನ ಆ ಮಹಿಳೆ ಬಾವಿಗೆ ಬಿದ್ದು ಸತ್ತೋಗ್ತಾಳೆ. ಕಾಲು ಜಾರಿ ಬಾವಿಗೆ ಬಿದ್ಲು ಅಂತ ಶರ ಬರೆದು ಕೇಸ್ ಕ್ಲೋಸ್ ಮಾಡ್ತಾರೆ. ಆದ್ರೆ ಇಲ್ಲಿ ಅರ್ಥವಾಗದೆ ಇರೋದು ಅಂದ್ರೆ, ಆ ಮಹಿಳೆ ಬಾವಿಯ ಕಟ್ಟೆ ಮೇಲೆ ವಾಕಿಂಗ್ ಮಾಡ್ತಾ ಇದ್ಲು ಅನ್ನೋದು. ಅದೇನೋ ಗೊತ್ತಿಲ್ಲ, ಇದೊಂದು ಆತ್ಮಹತ್ಯೆ ಅಂತೆ ಬಿಡಿ. ಹೀಗೆ ಅನೇಕ ಸಾಕ್ಷಿಗಳು ಇವತ್ತು ಇಲ್ಲವೇ ಇಲ್ಲ. ಹೀಗೆ ಸಂತೋಷ್ ತಾನು ಅತ್ಯಾಚಾರ ಮಾಡಿಲ್ಲ ಅಂತ ಹೇಳಿದ್ರು ಆತನನ್ನ ಬಂಧಿಸಿ ಜೈಲಿಗೆ ಅಟ್ಟಿದ್ರು. ಇದರಿಂದ ಅವರ ಕುಟುಂಬದ ನೆಮ್ಮದಿಯೇ ಹಾಳಾಗಿ ಹೋಯ್ತು. ಮತ್ತೊಂದ್ ಕಡೆ ಅವರೇ ಸೃಷ್ಟಿ ಮಾಡಿದ ಸಾಕ್ಷಿಗಳು ಇಲ್ಲವಂತಾದವು. ಅವರನ್ನ ನಾನು ನೋಡಿದ್ದೆ ಅಂದವರು ಕೂಡ ಬಾವಿಯೊಳಗೆ ತೇಲಿದ್ರು. ಆದ್ರೆ ಈಗಲೂ ಸೌಜನ್ಯಾಳ ಸಾವಿಗೆ ನ್ಯಾಯ ಕೊಡಿಸೋ ಪ್ರಯತ್ನ, ಹೋರಾಟಗಳು ಮಾತ್ರ ಇನ್ನೂ ನಡೆಯುತ್ತಲೇ ಇದೆ.